ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ರಾಗಿ ಹಿಟ್ಟಿನಿಂದ ಶಿರಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ 1.5 ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಕಪ್ನಷ್ಟು ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ, ತುಪ್ಪ ಹಾಕಿ ಇದನ್ನು ಹುರಿತಾ ಇದ್ದೀನಿ ನಾನು. ಇದನ್ನು ಬೇಕಾದರೆ ನೀವು ಹಾಲಲ್ಲೂ ಮಾಡ್ಬೋದು, ಇಲ್ಲ ನೀರು ಹಾಕಿನೂ ಮಾಡ್ಬೋದು. ಅರ್ಧ ಹಾಲು ಅರ್ಧ ನೀರು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಈ ಕಡೆ ಒಂದು ಕಡೆ ಏನು ಮಾಡಬೇಕು, ಹಾಲು ನೀರು ಕೂಡಿಸಿ ಕುದಿಲಿಕ್ಕೆ ಇಡಬೇಕೀಗ. ನೋಡಿ, ಈಗ ಹಾಲು ನೀರು ಹಾಕಿದ್ದು ಕುದೀತಾ ಇದೆ. ಇದನ್ನು ತೆಗೆದು ನಾನು ಏನು ಮಾಡ್ತೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇದರಲ್ಲಿ ಬೇಯಿಸ್ಕೊತೀನಿ. ಈಗ ನೋಡಿ, ಈಗ 2ಕ್ಕೆ 2 ಬೆಲ್ಲ ಹಾಕಿದ್ದೀನಿ ನಾನು. ಹಾಕಿಬಿಟ್ಟು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಒಂದು. ಆಮೇಲೆ ಮೇಲೆ ತುಪ್ಪ ಹಾಕಬೇಕು. ನೋಡಿ, ರಾಗಿ ಶೀರಾ ರೆಡಿ ಆಗಿದೆ. ಈಗ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಈಗ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಬಿಸಿ ಬಿಸಿದು ರಾಗಿ ಶೀರಾ ರೆಡಿ ಆಯಿತು. ಮೇಲೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂದುಬಿಟ್ರೆ ತುಂಬ ರುಚಿ ಇರ್ತದೆ. ಇದು ಹೆಲ್ದಿ ಕೂಡ ಇದು ರಾಗಿ ಉಪಯೋಗ ಮಾಡಿದ್ದಕ್ಕೆ. ನೀವು ಒಂದು ಸಲ ಈ ರೀತಿ ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿ ನಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.